ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 2ರಿಂದ ಈ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಈ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಆರ್ಥಿಕ ಸ್ಥಿತಿ ಇರ್ಬೋದು, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಹಣಕಾಸಿನ ವಿಚಾರದಲ್ಲಿ ಧನಲಾಭವಿರಲಿದೆಯಾ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಸಮಸ್ಯೆಗಳಿದ್ದರೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮಿಥುನ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ಈ ಮಿಥುನ ರಾಶಿಯವರಿಗೆ ಕೆಲಸದ ಒತ್ತಡ ಮತ್ತು ಗಮನಾರ್ಹವಾದ ಸಾಧನೆಗಳ ಸಮ್ಮಿಲನ ಅಂತಲೇ ಹೇಳ್ಬೋದು. ಈ ಯುಗಾದಿ ಹಬ್ಬ ಕಳೆದ ನಂತರ ಈ ಹೊಸ ವರ್ಷದ ಋತುವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹೊಸ ಸಂವತ್ಸರವು ಸಾಕಷ್ಟು ಬದಲಾವಣೆಗಳನ್ನು ತರುವುದರ ಜೊತೆಗೆ ಈ ಏಪ್ರಿಲ್ 2026 ಈ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತೀವ್ರವಾದಂತಹ ಸವಾಲುಗಳನ್ನು ಕೂಡ ತರಲಿದೆ. ಆದರೆ ಅದೇ ಸಮಯದಲ್ಲಿ ಸಮಾಜದಲ್ಲಿ ಉತ್ತಮವಾದಂತಹ ಹೆಸರು ಮತ್ತು ಮನ್ನಣೆಯನ್ನು ಸಹ ಈ ರಾಶಿಯವರಿಗೆ ನೀಡಲಿದೆ. ನಿಮ್ಮ ಲಗ್ನದಲ್ಲಿ ಇರತಕ್ಕಂತಹ ಗುರು ಭಗವಾನ್ ಅದ್ಭುತವಾದಂತಹ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಏಪ್ರಿಲ್ 2ರಂದು ಅಂದರೆ ನಾಳೆಯ ದಿನದಂದು ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಕರ್ಮಕಾರಕ ಶನಿಯೊಂದಿಗೆ ಮಂಗಳನು ಸೇರಿಕೊಳ್ತಾರೆ. ಈ ಸಂಯೋಗವು ನಿಮ್ಮ ಮೇಲೆ ಅಪಾರವಾದಂತಹ ಕೆಲಸದ ಹೊರೆಯನ್ನು ಹಾಕಲಿದ್ದು, ಉಸಿರು ಬಿಡಲು ಸಮಯವಿಲ್ಲದಷ್ಟು ಬಿಡುವಿಲ್ಲದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ತಾ ಹೋಗ್ತೀರಿ. ಅದರಲ್ಲೂ ಈ ಏಪ್ರಿಲ್ ಮಧ್ಯಭಾಗದ ವೇಳೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತವಾದಂತಹ ಪ್ರತಿಫಲಗಳು ಕೂಡ ದೊರೆಯಲಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 14ರಂದು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭದ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ತಲುಪುವ ಕಾರಣ ಈ ತಿಂಗಳು ಅತ್ಯಂತ ದೊಡ್ಡ ಹೈಲೈಟ್ ಆಗ್ತಾ ಹೋಗ್ತದೆ. ಅಲ್ಲಿವರೆಗೂ ನೀವು ಎದುರಿಸಿದ ಎಲ್ಲ ವೃತ್ತಿಪರ ಒತ್ತಡಗಳಿಗೆ ತಕ್ಕ ಲಾಭ, ಬೋನಸ್ ಮತ್ತು ಹಿರಿಯರ ಬೆಂಬಲವನ್ನು ನೀವು ಪಡಿತಾ ಹೋಗ್ತೀರಿ. ಲಗ್ನದಲ್ಲಿ ಇರತಕ್ಕಂತಹ ಗುರುವಿನ ಬೆಂಬಲವಿನಿಂದಾಗಿ ನಿಮ್ಮ ಪ್ರತಿಯೊಂದು ನಿರ್ಧಾರವು ಅಪಾರವಾದಂತಹ ಪ್ರಬುದ್ಧತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ. ಹಾಗಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರು 1ನೇ ಮನೆಯ ಮಿಥುನ ರಾಶಿಯಲ್ಲಿ ಇರೋ ಕಾರಣ ನಿಮ್ಮ ಬುದ್ಧಿವಂತಿಕೆ, ಗೌರವ, ವ್ಯಾಪಾರ ವಿಸ್ತರಣೆ, ಸಾಮಾಜಿಕ ಸ್ಥಾನಮಾನದಲ್ಲಿ ಏರಿಕೆಯನ್ನು ಗುರು ಸಂಚಾರದಿಂದ ಈ ರಾಶಿಯವರು ಕಾಣ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 8 ಮತ್ತು 9 ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 10ನೇ ಮನೆಯ ಮೀನ ರಾಶಿಯಲ್ಲಿ ಇರಲಿದ್ದು, ಕಠಿಣ ಪರಿಶ್ರಮ, ಕಾರ್ಯಗಳಲ್ಲಿ ವಿಳಂಬ, ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಗಳನ್ನು ಶನಿಗ್ರಹದ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮೀನ ರಾಶಿಯಲ್ಲಿ ಏಪ್ರಿಲ್ 2ರಿಂದಲೇ ರಾಶಿ ಬದಲಾವಣೆಯನ್ನು ಮಾಡಿರ್ತಕ್ಕಂತಹ ಮಂಗಳನು ಕೆಲಸದ ಸ್ಥಳದಲ್ಲಿ ಪೈಪೋಟಿಯನ್ನು ತರಲಿದ್ದಾರೆ. ಶತ್ರುಗಳ ಮೇಲೆ ವಿಜಯವು ಈ ರಾಶಿಯವರಿಗೆ ಆಗಲಿದ್ದು, ತೀವ್ರವಾದಂತಹ ದೃಢ ನಿಶ್ಚಯವನ್ನು ಈ ರಾಶಿಯವರು ಹೊಂದಿರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಏಪ್ರಿಲ್ 14ರಂದು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಹಠಾತ್ ಆರ್ಥಿಕ ಲಾಭಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಸರ್ಕಾರಿ ನೆರವು ಕೂಡ ಈ ರಾಶಿಯವರಿಗೆ ದೊರಕಲಿದ್ದು, ವಿಸ್ತೃತ ನೆಟ್ವರ್ಕಿಂಗ್ ಈ ರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 12ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 12ನೇ ಮನೆಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಂದು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ
ಐಷಾರಾಮಿ ಖರ್ಚುಗಳು ಕೂಡ ಉಂಟಾಗ್ತಾ ಹೋಗ್ತದೆ. ಮಕ್ಕಳಿಗಾಗಿ ದೂರದ ಪ್ರಯಾಣ, ಉತ್ತಮ ನಿದ್ರೆ ಮತ್ತು ಸೌಕರ್ಯದ ವಿಚಾರದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿಯ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ರೀತಿಯ ಅಗ್ನಿ ಪರೀಕ್ಷೆ ಇದ್ದಂತೆ ಅಂತಲೇ ಹೇಳ್ಬೋದು. ನಿಮ್ಮ 8 ಮತ್ತು 9ನೇ ಮನೆಯ ಅಧಿಪತಿಯಾದಂತಹ ಶನಿಯು ಈಗಾಗಲೇ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ವೃತ್ತಿಯ ಸ್ಥಾನದಲ್ಲಿ ಇರುವ ಕಾರಣ, ಈ ಏಪ್ರಿಲ್ 2ರಿಂದ ಅಂದರೆ ಮಂಗಳ ಅವನೊಂದಿಗೆ ಸೇರುವ ಕಾರಣ ಇದು ಆಫೀಸ್ನಲ್ಲಿ ಕೆಲಸದ ಹೊರೆಯನ್ನು ನಿಮಗೆ ಶಿಖರಕ್ಕೆ ಏರಿಸಲಿದೆ ಅಂತಲೇ ಹೇಳ್ಬೋದು. ರಜೆಯ ಮೇಲಿರ್ತಕ್ಕಂತಹ ಸಹೋದ್ಯೋಗಿಗಳ ಜವಾಬ್ದಾರಿಯನ್ನು ನೀವೇ ಹೊರಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರ್ಬೋದು ಸ್ನೇಹಿತರೆ. ಹಾಗೆಯೇ ಈ ಏಪ್ರಿಲ್ 11ರಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ 10ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಬರೋದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಉಂಟಾಗ್ಬೋದು. ಇದು ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳಿಗೂ ಕೂಡ ಕಾರಣವಾಗ್ಬೋದು. ಆದರೆ 10ನೇ ಮನೆಯ ಅಧಿಪತಿ ಗುರುವು ನಿಮ್ಮ ಲಗ್ನದಲ್ಲಿ ಕುಳಿತು 5 ಮತ್ತು 7ನೇ ಮನೆಯ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ನಿಮ್ಮ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದ ಖಂಡಿತವಾಗಿಯೂ ಗುರುತಿಸಲ್ಪಡ್ತಾ ಹೋಗ್ತೀರಿ. ಈ ಏಪ್ರಿಲ್ 14ರಂದು ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಶ್ರಮದ ಫಲವನ್ನು ನೀವು ಪಡಿತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ನೀವು ಸುಲಭವಾಗಿ ಎಲ್ಲವನ್ನ ಮೆಟ್ಟಿ ನಿಲ್ತೀರಿ. ನಿಮ್ಮ ದಿಟ್ಟ ಮತ್ತು ಲೆಕ್ಕಾಚಾರದ ನಿರ್ಧಾರಗಳು ಎಲ್ಲರ ಮೆಚ್ಚುಗೆಯನ್ನು ಕೂಡ ಗಳಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಅಧಿಪತಿ ಗುರುವು ನಿಮ್ಮ ಸ್ವಂತ ಜನ್ಮ ರಾಶಿಯಲ್ಲಿ ಸಂಚರಿಸುತ್ತಾ 7ನೇ ಮನೆಯ ಮೇಲೆ ನೇರ ದೃಷ್ಟಿಯನ್ನು ಬೀರುತ್ತಿದ್ದಾರೆ. ವ್ಯಾಪಾರ ಮಾಲೀಕರಿಗೆ ಇದಕ್ಕಿಂತ ಅದ್ಭುತವಾದಂತಹ ಗ್ರಹತೆ ಇರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಗನಕ್ಕೆ ಏರಲಿದೆ. ಹೊಸ ಕ್ಲೈಂಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಹೋಗ್ತಾರೆ ಮತ್ತು ನಿಮ್ಮ ಸಲಹೆಗಳು ಹಾಗೂ ಮಾರ್ಗದರ್ಶನವನ್ನು ಗ್ರಾಹಕರು ಹೆಚ್ಚು ಮೆಚ್ಚುತ್ತಾರೆ ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವದಿಂದಾಗಿ ಗುತ್ತಿಗೆದಾರರು, ಕಬ್ಬಿಣ, ಸಿಮೆಂಟ್ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ತೊಡಗಿಸಿಕೊಂಡವರು ಅಸಾಧಾರಣವಾದಂತಹ ಲಾಭಗಳನ್ನು ಕಾಣ್ತಾ ಹೋಗ್ತೀರಿ. ಕೆಲಸಗಳನ್ನು ಪೂರ್ಣಗೊಳಿಸಲು ದೈಹಿಕ ಶ್ರಮ ಮತ್ತು ತಾಳ್ಮೆಯ ಅಗತ್ಯವೂ ಕೂಡ ಇರಲಿದೆ. ಏಪ್ರಿಲ್ 14ರ ನಂತರ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯನು ಇರೋ ಕಾರಣ ಸೂರ್ಯನ ಕೃಪೆಯಿಂದ ದೊಡ್ಡ ಪ್ರಾಜೆಕ್ಟ್ಗಳು ಮತ್ತು ಸರ್ಕಾರಿ ಟೆಂಡರ್ಗಳು ನಿಮ್ಮ ಪರವಾಗಿ ಹೊಲಿಯುವಂತಹ ಸಾಧ್ಯತೆಯೂ ಕೂಡ ಬಹಳಷ್ಟು ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸು ಮತ್ತು ಸಂಪತ್ತಿನ ವಿಚಾರ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ಏಪ್ರಿಲ್ ತಿಂಗಳು ದ್ವಿತೀಯಾರ್ಧವು ಅದ್ಭುತವಾದಂತಹ ಲಾಭಗಳನ್ನು ನೀಡ್ತಾ ಬರ್ತದೆ. ಅದರಲ್ಲೂ ಈ ಮಾರ್ಚ್ 2ರಿಂದ 11ನೇ ಮನೆಯ ಅಧಿಪತಿಯಾಗಿರ್ತಂತಹ 10ನೇ ಮನೆಗೆ ನಿಮ್ಮ ಕರ್ಮವನ್ನು ಸ್ಥಿರಗೊಳಿಸಿದರೆ, 3ನೇ ಮನೆಯ ಅಧಿಪತಿ ಸೂರ್ಯನು ಏಪ್ರಿಲ್ 14ರಂದು ನೇರವಾಗಿ ಲಾಭದ ಮನೆಗೆ ಪ್ರವೇಶಿಸಿ ಉಚ್ಚ ಸ್ಥಿತಿಯನ್ನು ಪಡಿತಾನೆ. ಈ ಅವಧಿಯಲ್ಲಿ ಇಂದಿನ ಹೂಡಿಕೆಗಳು ಅದ್ಭುತ ಮತ್ತು ಹಠಾತ್ ಆದಾಯವನ್ನು ನಿಮಗೆ ನೀಡಲಿದ್ದು, ಉತ್ತಮವಾದಂತಹ ಬೋನಸ್ ಮತ್ತು ಇಂಕ್ರಿಮೆಂಟನ್ನು ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಲಗ್ನದಲ್ಲಿ ಇರತಕ್ಕಂತಹ ಗುರು ಭಗವಾನ್ ಬೃಹತ್ ರಕ್ಷಣಾ ಕವಚವನ್ನು ಕಾರ್ಯನಿರ್ವಹಿಸಲಿದ್ದಾರೆ. ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇನೇ ಇದ್ದರೂ ನಿಮ್ಮ 10ನೇ ಮನೆಯ ಕರ್ಮಸ್ಥಾನದಲ್ಲಿ ಮಂಗಳ ಮತ್ತು ಶನಿಯ ತೀವ್ರತೆಯಿಂದಾಗಿ ಲ್ಯಾಪ್ಟಾಪ್, ಕಂಪ್ಯೂಟರ್ ಮುಂದೆ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದ ಉಂಟಾಗ್ತಿರತಕ್ಕಂತಹ ವಿಪರೀತ ದೈಹಿಕ ಆಯಾಸ, ನರಗಳ ದೌರ್ಬಲ್ಯ ಅಥವಾ ಭುಜ ಮತ್ತು ಕುತ್ತಿಗೆ ನೋವುಗಳಿಂದ ನೀವು ತೊಂದರೆಗೆ ಕೂಡ ಒಳಗಾಗ್ಬೋದು. ನಿಮ್ಮ ಕೆಲಸದ ಒತ್ತಡವನ್ನು ಮನೆಗೆ ತರುವುದು ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳಲಿದೆ. ಏಪ್ರಿಲ್ 19ರ ನಂತರ 12ನೇ ಮನೆಗೆ ಶುಕ್ರನ ಪ್ರವೇಶವು ನಿದ್ರಾಹೀನತೆಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲಿದೆ. ಆದರೆ ಆಹಾರ ನಿಯಮಗಳನ್ನು ಪಾಲಿಸದಿದ್ದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಉದ್ಭವಿಸಬಹುದು. ಈ ತಿಂಗಳು ಪ್ರತಿದಿನ ಬೆಳಗ್ಗೆ ಸ್ವಲ್ಪ ವ್ಯಾಯಾಮ ಅಥವಾ ಯೋಗವನ್ನು ಅಳವಡಿಸಿಕೊಳ್ಳುವುದು ನಿಮಗೆ ಅಗತ್ಯತೆ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಲಗ್ನದಲ್ಲಿ ಇರೋದರಿಂದ 7ನೇ ಮನೆಯ ಮೇಲೆ ದೃಷ್ಟಿ ಬೀರ್ತಿರೋ ಕಾರಣ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ತುಂಬ ಸೌಮ್ಯ, ಬೆಂಬಲಿತ ಮತ್ತು ಪರಸ್ಪರ ತಿಳುವಳಿಕೆಯಿಂದ ಕೂಡಿರಲಿದೆ. ನಿಮ್ಮ ವೃತ್ತಿಪರ ಬೆಳವಣಿಗೆಗೆ ನಿಮ್ಮ ಜೀವನ ಸಂಗಾತಿಯ ಸಲಹೆಯೂ ಕೂಡ ಹೆಚ್ಚು ಉಪಯುಕ್ತವಾಗಿ ಸಾಬೀತಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. 5ನೇ ಮನೆಯ ಅಧಿಪತಿ ಶುಕ್ರನು 12ನೇ ಮನೆಗೆ ಚಲಿಸುವುದು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆಯೇ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ಉನ್ನತ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಬಹುಶಃ ಹಾಸ್ಟೆಲ್ ಅಥವಾ ವಿದೇಶಕ್ಕೆ ಹೋಗ್ಬೋದು. ಇದು ನಿಮಗೆ ಬಹಳ ಹೆಮ್ಮೆಯ ವಿಷಯವಾಗಿದ್ದರೂ ಇದು ನಿಮ್ಮನ್ನು ಸ್ವಲ್ಪ ಆತಂಕಕ್ಕೆ ಕೂಡ ಈಡು ಮಾಡ್ಬೋದು ಅಥವಾ ಭಾವನಾತ್ಮಕವಾಗಿ ಭಾರವಾಗಿಸ್ಬೋದು. ಏಪ್ರಿಲ್ 14ರ ನಂತರ 3ನೇ ಮನೆಯ ಅಧಿಪತಿ
ಸೂರ್ಯನು ಉಚ್ಚ ಸ್ಥಾನದಲ್ಲಿ ಬರುವ ಕಾರಣ ನಿಮ್ಮ ಹೊಡಹುಟ್ಟಿದವರು ಮತ್ತು ಆಪ್ತ ಸ್ನೇಹಿತರಿಂದ ನಿಮಗೆ ಸಂಪೂರ್ಣವಾದಂತಹ ಬೆಂಬಲ ಮತ್ತು ಸಹಕಾರವೂ ಕೂಡ ಪಡಿತಾ ಹೋಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅದ್ಭುತವಾಗಿರಲಿದೆ. ಶಿಕ್ಷಣದ ಪ್ರಾಥಮಿಕ ಕಾರಕನಾದಂತಹ ಗುರು ನಿಮ್ಮ ಲಗ್ನದಲ್ಲಿ ನೆಲೆಸಿರುವುದರಿಂದ ನಿಮ್ಮ ಅಧ್ಯಯನದಲ್ಲಿ ನೀವು ಸಹಜವಾದ ಮತ್ತು ಆಳವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ. ಏಪ್ರಿಲ್ 11ರಂದು ವಿದ್ಯಾಧಿಪತಿ ಬುಧ 10ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದರೂ ಇದು ನಿಮ್ಮ ಪ್ರಾಜೆಕ್ಟ್ ಸಬ್ಮಿಷನ್ ವೇಗವನ್ನು ಮಾತ್ರ ಹೆಚ್ಚಿಸಲಿದೆ ಹೊರತು ನಿಮ್ಮ ಬುದ್ಧಿಮತ್ತೆಯನ್ನು ಕುಗ್ಗಲು ಬಿಡುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಏಪ್ರಿಲ್ 14ರ ನಂತರ ಅತ್ಯುತ್ತಮವಾದಂತಹ ಶ್ರೇಣಿಗಳನ್ನು ಸಾಧಿಸಲಿದ್ದೀರಿ. ವಿದೇಶಿ ಶಿಕ್ಷಣದ ಆಕಾಂಕ್ಷಿಗಳಿಗೆ ಶುಕ್ರನ ಪ್ರಭಾವದಿಂದಾಗಿ ಏಪ್ರಿಲ್ 19ರ ನಂತರ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಹಾಗಾದರೆ ಈ ರಾಶಿಯವರು ಈ ಟೈಮ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರಲಿದೆ. ಹಾಗಾದರೆ ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು ಅಂತ ನೋಡ್ತಾ ಬರೋದಾದರೆ 10ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗ್ತಿರುವಂತಹ ವೃತ್ತಿಪರ ಒತ್ತಡವನ್ನು ಕಡಿಮೆ ಮಾಡಲು ಗುರು ಹಾಗೂ ಸೂರ್ಯನ ಸಂಪೂರ್ಣ ಅಡೆತಡೆಯಿಲ್ಲದ ಆಶೀರ್ವಾದವನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ ಸ್ವಲ್ಪ ದುರ್ಬಲವಾಗಿ ಇರೋದರಿಂದ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋದ್ರಿಂದ ಸಂವಹನ ದೋಷಗಳು ನಿವಾರಣೆ ಆಗ್ತಾ ಹೋಗ್ತವೆ. ಹೆಚ್ಚು ಫಲಪ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸಹಾಯವನ್ನು ಕೂಡ ಮಾಡಲಿದೆ. ಕರ್ಮದ ಸ್ಥಾನದಲ್ಲಿ ಶನಿ ಮಂಗಳ ಸಂಯೋಗವು ನಿಮ್ಮ ತೀವ್ರತೆಯನ್ನು ಕಡಿಮೆ ಮಾಡಲು ಸೋಮವಾರ ಮತ್ತು ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ಹಾಲಿನೊಂದಿಗೆ ಅಭಿಷೇಕವನ್ನು ಮಾಡಿ ಇದು ವೃತ್ತಿಪರ ಅಡೆತಡೆಗಳನ್ನು ಕೂಡ ತಡೆಯಲಿದೆ. ಹಾಗೆ ಗುರುವಾರದಂದು ಹಸುಗಳಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸೋದ್ರಿಂದ ನಿಮ್ಮ ಲಗ್ನದಲ್ಲಿ ಗುರುವಿನ ಬಲವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ದೇವರ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮುಗಿಯಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.